ಅಪ್ಪ ನಿಮ್ ಹೆಸರುಪಾ? ಸುಂದರ್ ಅಂತ. ಸುಂದರ್ ಅಂತ ಹೇಳಿ. ಅಪ್ಪ ಎಲ್ಲಿಂದ ಬರುವಂತದ್ದು? ಅತ್ತಿಬೆಲೆಯಿಂದ ಬರ್ತಿದ್ದೀರಾ? ಓಕೆ ಅಪ್ಪ, ಅತ್ತಿಬೆಲೆಯಿಂದ ಇಷ್ಟು ದೂರ ಬರ್ತಿದ್ರೆ ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರಿಗೆ ಬಂದಿದ್ದು? ಸ್ವಲ್ಪ ಮೈ ಕೈ ನೋವು, ಕಾಲ್ ನೋವು, ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕಾಲ್ ನೋವು ಎಲ್ಲ ಆಗಿತ್ತು. ಓಕೆ. ಕಾಲ್ ನೋವು ಇವಾಗ್ಲೂ ಇದೆ, ಇಲ್ಲ ಅಂತಲ್ಲ. ಅಂದ್ರೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ತುಂಬಾ ಕಮ್ಮಿ ಆಗಿದೆ. ತುಂಬಾ ಕಮ್ಮಿ, ಇಲ್ಲಿ ಬಂದ್ಮೇಲೆ ಸ್ವಲ್ಪ ತುಂಬಾ ಕಮ್ಮಿ ಆಗಿದೆ. ಅಪ್ಪ ಯಾವಾಗ ಆಕ್ಸಿಡೆಂಟ್ ಆಗಿದ್ದು, ಏನಾಗಿತ್ತು ನಿಮಗೆ? ಡಿಸೆಂಬರ್ 23ನೇ ತಾರೀಕು, 3 ತಿಂಗಳಾಯ್ತು. 3 ತಿಂಗಳಾಯ್ತು ಆಕ್ಸಿಡೆಂಟ್ ಆಗಿ. ಏನಾಗಿತ್ತು, ಯಾಕೆ ಆಕ್ಸಿಡೆಂಟ್ ಆಗಿದ್ದು? ಯಾರ ಹಂಗೆ ರೋಡ್ ಕ್ರಾಸ್ ಮಾಡುವಾಗ ಟೂ ವೀಲರ್ ಅಲ್ಲಿ ಗುದ್ಬಿಟ್ಟಿದ್ರು. ಓಕೆ ಅಪ್ಪ, ಇವಾಗ 3 ತಿಂಗಳಾಯ್ತು ಅಂತ. ಸುಮಾರು ಒಂದು 2 ಅವರ್ ಜ್ಞಾನ ಇರ್ಲಿಲ್ಲ. 2 ಅವರ್ ಪ್ರಜ್ಞೆ ಇರ್ಲಿಲ್ಲ. ಓಕೆ ಅಪ್ಪ, ಈಗ 3 ಮಂತ್ಸ್ ಆಯ್ತು ಆಕ್ಸಿಡೆಂಟ್ ಆಗಿ ಅಂತ ಹೇಳ್ತಿದಿರಲ್ಲ. ಬರೋ ಮುಂಚೆ ಹೇಗಿತ್ತು ನಿಮ್ ಪ್ರಾಬ್ಲಮ್? ಎಷ್ಟು ಕಷ್ಟ ಆಯ್ತು ಬರ್ಬೇಕಾದ್ರೆ ಇಲ್ಲಿಗೆ? ನಿಂತ್ಕೊಂಡ್ರೆ ಕಾಲುಗಳೆಲ್ಲ ಊದ್ಕೊಳ್ಳೋದು. ಎಷ್ಟೊತ್ತು ನಿಲ್ಲಕ್ ಆಗ್ತಿರ್ಲಿಲ್ಲ? ನಿಲ್ಲಕ್ಕೆ ಆಗ್ತಾ ಇರ್ಲಿಲ್ಲ. ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಸರಕೇರಿಗೆ ಬಂದು ಎಷ್ಟು ದಿನ ಆಯ್ತು ಇವಾಗ? ಈಗ 1ನೇ ತಾರೀಕಿಂದ ಬಂದಿದ್ದು. 1ನೇ ತಾರೀಕಿಂದ ಬಂದಿದ್ದು, ಇವತ್ತಿಗೆ 18 ದಿನ ಆಯ್ತು. ಓಕೆ, 18 ದಿನದಿಂದ ಎಷ್ಟೊತ್ತು ನಿಂತ್ಕೋಬಹುದು? ಥೆರಪಿ ಶುರು ಮಾಡ್ದಾಗಿಂದ ಎಷ್ಟೊತ್ತವರೆಗೂ ನಿಂತ್ಕೋಬಹುದು? ಪರವಾಗಿಲ್ಲ, ಇವಾಗ ಹೆಚ್ಚು ಕಮ್ಮಿ 1 ಅವರ್ ಆದ್ರೂ 1 ಅವರ್ ಆದ್ರೂ ನಿಂತ್ಕೊಳ್ಬಹುದು. ವಾವ್, ಸೂಪರ್ ಪಾ, ಜೋರಾಗಿ ಕ್ಲಾಪ್ ಮಾಡಿ. 1 ಅವರ್ ನಿಂತ್ಕೊಳ್ಬಹುದು. ಓಕೆ, ಮುಂಚೆ ನಿಲ್ಲಕ್ಕೆ ಆಗ್ತಿರ್ಲಿ, 1 ಅವರ್ ನಿಂತ್ಕೋಬಹುದು. ಅಪ್ಪ, ಇಲ್ಲಿಗೆ ನೀವು ಪ್ರಾಬ್ಲಮ್ಸ್ ಗೆ ಅಂತ ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರಿ ಮುಂಚೆ? ಒಂದ್ ದಿನಕ್ಕೆ 3 ಟೈಮ್ ಸೇರಿ 8 ಮಾತ್ರೆ ತಗೊಂತಾ. 3 ಟೈಮ್ ಸೇರಿ 8 ಮಾತ್ರೆ ತಗೊಳ್ತಾ ಇದ್ರಿ. ಈಗ ಶುಗರ್ ಮಾತ್ರೆ ಬಿಟ್ಟು, ಶುಗರ್ ಮಾತ್ರೆ ಸಪರೇಟ್ ಬಿಟ್ಟು ಪೇನ್ ಗೆ ಅಂತ ಮಾತ್ರನಾ? ಓಕೆ ಅಪ್ಪ, ಇವಾಗ ಎಷ್ಟು ಮಾತ್ರೆ ತಗೊಳ್ತಾ? 10 ಮಾತ್ರೆ ಎಲ್ಲ ಇತ್ತು. 8 ರಿಂದ 10 ಮಾತ್ರೆ ಇತ್ತು. ಇವಾಗ ಎಷ್ಟು ಮಾತ್ರೆ ಮಾತ್ರೆ ಇಲ್ಲ, 1 ಮಾತ್ರೆನೂ ಇಲ್ಲ. ವಾವ್, ಸೂಪರ್ ಪಾ, ಜೋರಾಗಿ ಕ್ಲಾಪ್. 1 ಮಾತ್ರೆನೂ ಇಲ್ಲ, ತಗೋತಾ ಇಲ್ಲ. ಅಂದ್ರೆ ಪೇನ್ಸ್ ತಗೊಳ್ತಾ ಇದ್ರಿ? ಹೌದು, ನೋವು ತಗೋತಾ ಇದ್ರಿ? ಈ ಕಾಲ್ ನೋವಿಗೆ ಜಾಸ್ತಿ ತಗೊಂತಾ ಇದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ತುಂಬಾ ಪರವಾಗಿಲ್ಲ. ಓಕೆ ಅಪ್ಪ, ಉರಿ ಬರುತ್ತೆ ಕಾಲು. ಶುಗರ್ ಇಂದ ಸ್ವಲ್ಪ ಪಾದ ಉರಿ ಬರುತ್ತೆ. ಶುಗರ್ ಮಾತ್ರ ತಗೊಳ್ತಾ ಇದ್ದೀರಾ? ಪೇನ್ಸ್ ಮಾತ್ರನೇ 8 ಮಾತ್ರೆ ತಗೊಳ್ತಾ ಇದ್ರಿ. ಓಕೆ ಸೂಪರ್ ಪಾ. ಇವಾಗ 18 ದಿನದಿಂದ ಥೆರಪಿ ಮಾಡ್ತಾ ಇದೀರಿ. ನೋವೆಲ್ಲ ಪರವಾಗಿಲ್ಲ, ತುಂಬಾ ಕಮ್ಮಿ ಆಗಿದೆ ಅಂತಿದಿರಲ್ಲ? ಮೈ ಕೈ ಎಲ್ಲ ಹಗುರವಾಗಿದೆ. ಅದಕ್ಕೋಸ್ಕರನೇ ಅತ್ತಿಬೆಲೆಯಿಂದ ಇಷ್ಟು ದೂರ ಬರ್ತಾ ಇದ್ದೀರಾ. ನಿಜವಾಗ್ಲೂನು ಸುಮಾರು 50 ರಿಂದ 60 ಕಿಲೋಮೀಟರ್ ದೂರದಿಂದ ಬರ್ತಾರೆ ಡೈಲಿ. ಅಪ್ಪ, ಇವಾಗ ಅಷ್ಟು ದೂರದಿಂದ ಬರ್ತಾ ಇದೀರಿ, ಪ್ರಾಬ್ಲಮ್ಸ್ ಪರವಾಗಿಲ್ಲ ಅಂತ ಹೇಳ್ತಿದಿರಲ್ಲ. ಇಲ್ಲೆಲ್ಲಾ ಥೆರಪಿ ತಗೊಂಡಿದೀರಾ, ಜೇಡ್ ವಾಟರ್ ಕುಡ್ದಿದ್ದೀರಾ, ನೀರಿಂದ ಎಲ್ಲ ಹೇಗ್ ಅನ್ಸುತ್ತೆ ನಿಮ್ಗೆ? ನೀರ್ ರಿಸಲ್ಟ್ಸ್ ಹೇಗಿದೆ? ಚೆನ್ನಾಗಿದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾರಿತ್ತಾ ನಿಮಗೆ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಕಮ್ಮಿ ಆಗಿದೆ. ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ. ಓಕೆ ಅಪ್ಪ, ನಮ್ ಸರಕೇರಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನ್ ಹೇಳೋದು, ಎಲ್ಲರೂ ಸರಕೇರಿಗೆ ಬನ್ನಿ, ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ಚೆನ್ನಾಗಿ ಆಗ್ತೀರಾ. ಚೆನ್ನಾಗಿ ಆಗ್ಬೇಕು ಅಂತ ದೇವರಲ್ಲಿ ಬೇಡ್ಕೊಂತೀನಿ. ಎಲ್ಲಾರು ಚೆನ್ನಾಗಿ ಆಗ್ಬೇಕು ಅಂತ ಬೇಡ್ಕೊಳ್ತೀರಾ. ಓಕೆ ಪಾ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಹಾಗೆ ಇಲ್ಲಿ ಕೆಲಸ ಮಾಡೋ ನಿಮ್ಮ ಸಿಬ್ಬಂದಿರು ಎಲ್ಲರೂ ತುಂಬಾ ಚೆನ್ನಾಗಿ ಸೇವೆ ಮಾಡ್ತೀರಾ. ನಿಮಗೂ ದೇವರು ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಡ್ಲಿ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು.